ಅವರ ಶ್ರೀಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣೀಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋ. ಬಹಳ ಶ್ರೇಷ್ಠವಾಗಿರುವಂತಹ ನಿಜಗುಣರ ಒಂದು ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರುವ ಒಂದು ವಿಚಾರವನ್ನು ನಿಮಗೆಲ್ಲರಿಗೂ ತಿಳಿಸಿಕೊಂಡು ಬಂದಿದ್ದಾರೆ. ಆ ವಿಷಯ ಯಾವುದು ಅಂತ ಕೇಳಿದರೆ, ಕಿಂಕರ ವೃತ್ತಿ ಯಾವುದು? ಅದಕ್ಕೆ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಅವರೇ ಹೇಳಿಕೊಂಡು ಬರ್ತಿದ್ದಾರೆ. ತನಗಳಿಯಾಶೆ. ಕಿಂಕರ ಅಂತಂದರೆ ಆ ಶಬ್ದ ಬಹಳ ಆಶ್ಚರ್ಯವಾಗಿರುವಂಥದ್ದು. ನೋಡ್ರಿ, ಅದು ಕಿಂಕರ ಶಬ್ದಕ್ಕೆ ಅರ್ಥವನ್ನು ಮಾಡಿಕೊಂಡು ಬರ್ತಾರ. ಒಂದನೇದ್ದು ರಾಕ್ಷಸ, ಎರಡನೇದ್ದು ಶತ್ರು, ಮೂರನೇದ್ದು ಸೇವಕ, ನಾಲ್ಕನೇದ್ದು ಪಾದ. ಈ ರೀತಿ ಅರ್ಥಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದು ಅಂತಂದರೆ ಸೇವಾ, ಕಿಂಕರ ವೃತ್ತಿ ಯಾವುದು ಅಂತ ಕೇಳಿದರೆ ತನಗಳಿಯ ಶಳಿ ಅಂದರೆ ಸಣ್ಣತನ. ಮನುಷ್ಯ ಜಗತ್ತಿನೊಳಗೆ ಸಣ್ಣವಾಗಕ್ಕೆ ಕಾರಣ ಏನು ಅನ್ನುವುದನ್ನು ತಿಳಿಸಿಕೊಂಡು ಬರ್ತಾ ಇದೆ. ಆ ಆಶೆ ಒಂದು ಏನು ಮಾಡ್ತದಂದರೆ ನಮ್ಮ ಎಲ್ಲ ಸರ್ವ ಸುಖಗಳಿಗೆ ವಿಘ್ನ ರೂಪವಾಗಿರುವಂಥದ್ದು ಯಾವುದು ಅಂದರೆ ಆಶಾ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಆಶೆ ಒಂದು ಇರಲಿಲ್ಲ ಅಂತಂದ್ರೆ ಕೋರ್ಟ್ಗಳ ಅವಶ್ಯಕತೆ ಇಲ್ಲ, ಪೊಲೀಸರ ಅವಶ್ಯಕತೆ ಇಲ್ಲ, ಮನೆಗೆ ಬೀಗದ ಅವಶ್ಯಕತೆ ಇಲ್ಲ, ಏನು ಇಲ್ಲವೇ ಇಲ್ಲ. ಇದು ಎಲ್ಲವೂ ಯಾವುದಕ್ಕಾಗಿ ನಡೆದದ ಅಂತ ಕೇಳಿದರೆ ನನಗೆ ಬೇಕು ಅನ್ನುವುದರಿಂದ ಇವೆಲ್ಲವೂ ಉತ್ಪತ್ತಿ ಹಾಕ್ಕೊಂಡು ಬರ್ತಾ ಇದ್ದಾವೆ. ಆಶೆ ಅಂದರೆ ಅದು ಸಾಮಾನ್ಯವಾಗಿರುವಂಥದ್ದಲ್ಲ. ಒಂದು ಸಣ್ಣ ಆಶೆ, ಶ್ರೀರಾಮಚಂದ್ರರ ಹೆಂಡತಿ ಸೀತಾಮಾತಿಗೆ ಒಂದು ಸಣ್ಣ ಆಶೆ. ಆಶೆ ಅವಳನ್ನು ಸಣ್ಣವಳನ್ನಾಗಿ ಮಾಡಿತು. ಕೋಟಿ ರೂಪಾಯಿ ಬೆಲೆಯುಳ್ಳ ರತ್ನದ ಯುಕ್ತವಾಗಿರುವಂತಹ ಸೀರೆ, ಬಂಗಾರ ಆಭರಣಗಳನ್ನು ಧರಿಸುವಂಥವಳು ನಾರು ಬಟ್ಟೆಯನ್ನು ಉಟ್ಟು ನನ್ನ ಗಂಡ ಕಾಡಿಗೆ ಹೊಕ್ಕನಂದ್ರೆ ಇದೆಲ್ಲವೂ ನನಗೆ ತೃಣ ಅಂತ ಬಿಟ್ಟು ನಾರು ಬಟ್ಟೆಯನ್ನು ಉಟ್ಕೊಂಡು ಬಂದಿರತಕ್ಕಂಥ ಹೆಣ್ಣು ಮಗಳಿಗೆ ಆಶಾರೂಪವಾಗಿ ಬರ್ತಾ ಇದೆ. ಆಶಾ ಶಬ್ದಕ್ಕರ್ಥ ಬಯಕೆ, ಮೋಹ, ಆಕಾಂಕ್ಷೆ, ಹಂಬಲ, ಮನೋರಥ, ಲೋಭ. ಇಷ್ಟು ಇವು ಪರ್ಯಾಯ ನಾಮಗಳು. ಇವು ಆಶಾ ಒಂದಿದ್ರು ಎಲ್ಲವೂ ಉತ್ಪತ್ತಿ ಆಗ್ತಾ ಇದ್ದಾವೆ. ಬಂಗಾರದ ಜಿಂಕೆ ಕಾಡಿನೊಳಗೆ ಹಾದು ಹೋಗ್ತದ ಮನೆ ಮುಂದೆ, ಆಶ್ರಮದ ಕುಟೀರದ ಮುಂದೆ ಹಾದು ಹೋದಾಗ ಅದು ಬೇಕು. ಒಂದೇ ರೀ, ಜಗತ್ತಿನೊಳಗೆ ಬಂಗಾರದ ಜಿಂಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ಗೊತ್ತಿದ್ರೂ ಕೂಡ ಅದು ನನಗೆ ಬೇಕು ಅನ್ನುವಂಥ ಒಂದು ಸಣ್ಣ ಗುಣ ಅವಳನ್ನು ಸಣ್ಣವಳನ್ನಾಗಿ ಮಾಡ್ತಿ. ಶೋಕವೇ ಇಲ್ಲದ ಅಶೋಕವನದಲ್ಲಿ ರಾವಣ ಇಟ್ಟರೂ ಕೂಡ ದುಃಖ ತಪ್ಪಲಿಲ್ಲ ಒಂದು ಸಣ್ಣ ಆಶೆ. ಅದಕ್ಕೆ ಸಣ್ಣತನದ ವೃತ್ತಿ ಏನು ಮಾಡುತ್ತದೆ ಅಂದರೆ ಆಶಾ ಅನ್ನುವುದನ್ನು ತಗೊಂತಿ ಎಳ್ಕೊಂತಿ ಅಂದರೆ ಏನು ಮಾಡ್ತದೆ ಅಂದ್ರೆ ಅವನಿಗೆ ದುಃಖಗಳು ಬರ್ತಾ ಇದ್ದಾವೆ. ಆಶಾ ಏನು ಮಾಡ್ತದೆ ಅಂದರೆ ದುಃಖವನ್ನು ತಂದು ಕೊಡ್ತದೆ.
ಅಜ್ಜ ಅವ್ರು ಹೇಳ್ಕೊಂಡು ಬಂದರು, ಆಶಾ ನೀಡುವ ಸಮಯದಲ್ಲಿ ಮೊದಲು ನೀಡಿದ್ದು ಸಂತೋಷದಿಂದ ನೀಡಿದ್ಲು, ಏನೆಲ್ಲ ಕೊಟ್ಟಿತ್ತು. ಇನ್ನಷ್ಟು ನನಗೆ ನೀಡಲಿ ಅಂತೇಳಿ ಹೆಚ್ಚಿಗೆ ತಂದು ನೀಡಿದಳು ಸ್ವಾರ್ಥದಿಂದ. ಅದು ಏನಾಯಿತು ಅಂದ್ರೆ ದುರಾಶೆ ಅವಳ ಸಂಪತ್ತು ನಾಶ ಆಗಲಿಕ್ಕೆ ಕಾರಣ ಹಾಕ್ಕೊಂಡು ಬರ್ತಾ ಇದೆ. ಕಾರ್ತಿವೀರ್ಯಾರ್ಜುನ ಮಹಾರಾಜ 1000 ಗೋವುಗಳನ್ನು ತಂದು ಕಟ್ಟುವಂತಹ ಶಕ್ತಿ ಇತ್ತವನಂತೆಲ್ಲಿ. ಜಮದಗ್ನಿಯ ಒಂದು ಕಾಮಧೇನ ಒಂದು ಹಸು ಕೇಳಿದಾಗ ನನಗಿದು ಬೇಕು, ಅದು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಹಸು. ಅದು ಕಾಮಧೇನು ಕಲ್ಪನೆ ಮಾಡಿದವರಿಗೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಹಸು ನನಗೆ ಬೇಕು ಅಂದ. ಜಮದಗ್ನಿ ಕೊಡಲಿಲ್ಲ. ಜಮದಗ್ನಿಯ ರುಂಡವನ್ನು ತೆಗೆದ ಆಕಳವನ್ನು ತೆಗೆದುಕೊಂಡು ಹೋದ. ಜಮದಗ್ನಿಯನ್ನು ಹತ ಮಾಡಿದ. ತಾನೂ ಹತ ಆದ. ಪರಶುರಾಮರಿಂದ 21 ಬಾರಿ ಕ್ಷತ್ರಿಯರ ಸಂಹಾರಕ್ಕೆ ಕಾರಣವಾಗಿರುವುದು ಕೂಡ ಒಂದು ಆಶೆ, ಸಣ್ಣತನ. ಮನುಷ್ಯ ಸಣ್ಣವಾಗಿ ಹೋಗಿಬಿಡ್ತಾನ. ಅದಕ್ಕೆ ಹೇಳ್ತೀರಿ ನೀವು ಎಲ್ಲರೂ ಬೇಕು ಬೇಕು ಅಂದವ ಬಿಕಾರಿ ಆಗ್ತಾನ, ಸಾಕು ಸಾಕು ಅಂದವ ಏನಾಗ್ತಾನಂದ್ರೆ ಸಾಹುಕಾರನಾಗ್ತಾ ಇದ್ದಾನೆ. ನಮಗೆ ಏನೂ ಇಲ್ಲದ ಸಮಯದಲ್ಲಿ ಒಂದು ಹೊತ್ತು ಊಟ ಗತಿ ಇಲ್ಲದ ಹೊತ್ತಿನಾಗ ಒಂದು ಹೊತ್ತು ಊಟ ಸಿಕ್ಕರೆ ಸಾಕು ಅಂತಾನ. ಮುಂದೆ 3 ಹೊತ್ತು ಊಟ ಸಿಕ್ಕಾಗ ಮನೆ ಬೇಕು, ಹೊಲ ಬೇಕು, ವಾಹನ ಬೇಕು. ಬಯಸ್ರಿ ಬ್ಯಾಡ ಅನ್ನಂಗಿಲ್ಲ, ಬೆನ್ನು ಬೀಳಬೇಡ್ರಿ ಅಂತದ ಶಾಸ್ತ್ರ. ನೀವು ಬಯಸ್ರಿ ಬೆನ್ನು ಬೀಳಬೇಡ್ರಿ. ಅದಕ್ಕೆ ಪರಮಹಂಸರು ಹೇಳ್ಕೊಂಡು ಬರ್ತಾರೆ, ಒಂದು ದೃಷ್ಟಾಂತವನ್ನು ಹೇಳಿಕೊಂಡು ಬರ್ತಾರೆ ಅವರು. ನೀವು ನಿಮಗೆ ಸಿಗಬೇಕಾಗಿದ್ದು, ನಿಮಗೆ ಬರಬೇಕಾದದ್ದು ನೀವು ಎಲ್ಲಿದ್ರೂ ಕೂಡ ನಿಮ್ಮ ಮನೆ ಬಾಕಲದಾಗ ಬಂದು ಬೀಳ್ತದಂತ. ಎಂತಹ ಮಾತ್ರಿ, ಎಂಥ ಆಶ್ಚರ್ಯ. ಆಶೆಗೆ ಯಾಕೆ ಬೀಳಬೇಡ್ರಿ ಅಂದರೆ, ಒಮ್ಮೆ ನೀವು ಆಶಾ ಮಾಡಿದ್ರಿ ಅಂದರೆ ಅದು ಎಲ್ಲಿಗೆ ಹೋಗ್ತದೆ ಅಂದರೆ, ಆಶಾ ಪಾಶ ಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಃ ಇಹಂತೆ ಕಾಮ ಭೋಗಾರ್ಥಂ ಅನ್ಯ ಏನರ್ಥ ಸಂಚಯಂ. ಅಂತ ಮಾತ್ರಿ. ಒಮ್ಮೆ ನಾವು ಏನಾದರೂ ಈ ಆಶಾದ ಭೂತ ನಮ್ಮಲ್ಲಿ ಹೊಕ್ಕೊಂಡು ಬೆನ್ನು ಹತ್ತಿತು ಅಂದರೆ, ಆಶದ ಪಾಶ ಶತೈರ್ಬದ್ಧಾಃ 100 ಹಗ್ಗಗಳನ್ನು ಬಂಧನ ಮಾಡ್ತದೆ. 100 ಹಗ್ಗ ಒಗೆದು ಬಂಧನ ಮಾಡ್ತದಂತ. ಮುಂದೆ ಏನಾಗ್ತದಂದ್ರೆ, ಬೇಕು ಬೇಕು ಅನ್ನೋದು ಬೆನ್ನು ಹತ್ತಿದಾಗಂದ್ರೆ ಕಾಮಕ್ರೋಧ ಪರಾಯಣ. ಕಾಮ ಬೇಕು ಬೇಕು ನನಗಾದ ಬೇಕು ಅಂದಾಗ ಕಾಮ ಉತ್ಪತ್ತಿ ಆಗ್ತದೆ, ಇಚ್ಛಾ. ಅದು ಸಿಗದೇ ಹೋದಾಗ ಕ್ರೋಧಗುಣ ಸಿಟ್ಟು ಬರ್ತದೆ. ಇವು ಎರಡನ್ನೂ ಉಪಯೋಗ ಮಾಡಿಕೊಂಡು ಅನ್ಯಾಯದಿಂದ ಸಂಪತ್ತನ್ನು ಸಂಚಯ ಮಾಡ್ತಾ ಇದ್ದಾನೆ. ಆ ಅನ್ಯಾಯದಿಂದ ನೀ ಕೂಡಿಸಿದಿ ಅಂದ್ರೆ ಅದು ಉಳಿತೈತನ ಅಂದ್ರೆ ಉಳಿಯಂಗಿಲ್ಲ. ಅದಕ್ಕೆ 3 ಜಗಗಳನ್ನು ಕೊಟ್ಟಾರ. 1ನೇದ್ದು ಕೋರ್ಟು, 2ನೇದ್ದು ದಾವಾಖಾನಿ, ಇನ್ನೊಂದು ಪೊಲೀಸ್ ಸ್ಟೇಷನ್. 3 ಜಗಕ್ಕೆ ಹೊಕ್ಕತ್ತಂತ ನೋಡ್ರಿ. ಅನ್ಯಾಯದಿಂದ ಗಳಿಸಿರುವಂತಹ ದುಡ್ಡು ಈ 3 ಜಗಗಳಿಗೆ ಅದು ಹೋಗ್ತದ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಪರಮಹಂಸರು ಹೇಳ್ಕೊಂಡು ಬರ್ತಾರೆ, ಒಂದು ದೃಷ್ಟಾಂತ ಹೇಳಿದ್ರೆ ಗೊತ್ತಾಗ್ತದೆ. ನೀವು ಅಂತಿರ್ತಾರೆ, ನಿಮ್ಮ ಎಲ್ಲರೂ ಬಾಯಾಗ ಬರ್ತದ. ಬಾರದು ಬಪ್ಪದು, ಬಪ್ಪದು ಅವರ ಅಪ್ಪಗೂ ತಪ್ಪದು. ಎಂಥ ಮಾತ್ರಿ. ಬರಬೇಕಾದದ್ದು ನೀ ಎಲ್ಲಿ ಹೊತ್ಕೊಂಡು ಮಲ್ಕೊಂಡ್ರು ಬರ್ತದ, ಬರಲಾರದು ನೀ ಹೋಗಿ ಅದ್ರ ಜೊತೆ ಬಿದ್ದರೂ ಕೂಡ ಅದು ನಿನಗೆ ಬರಂಗಿಲ್ಲ ಅಂತ ಹೇಳ್ತಾರೆ. ಪರಮಹಂಸರು ಒಂದು ಸಣ್ಣ ದೃಷ್ಟಾಂತವನ್ನು ಹೇಳಿಕೊಂಡು ಬರ್ತಾರ. ಒಬ್ಬ ಹಾಲ ಮತದಲ್ಲಿ ಇರತಕ್ಕಂಥ ಒಬ್ಬ ಮನುಷ್ಯ ದಿನ ಏನು ಮಾಡ್ತಿದ್ದ ಅಂದ್ರೆ ಹೊಟ್ಟೆಯ ಉಪಜೀವನಕ್ಕಾಗಿ ಮಂದಿ ಕೆಲಸಕ್ಕೆ ಹೊಕ್ಕಿದ್ದ.
ಅವ ಊರಾಗ ಪ್ರಸಿದ್ಧಿಯಾಗಿದ್ದ ಮೊದಲು ಕಡಿತಿದ್ರಿ, ಕರಿಕಿ ಕಡಿಯಾಕೆ ಹೋಗಿದ್ರು. ಅವರು ಸ್ಪೆಷಲ್ ಒಂದು ಮೊಳಗಂಟಲೆ ನೆಲ ಅಡ್ಡಿ ಕರಿಕಿ ತಗೋತಾ ಇದ್ರು. ಕರಿಕಿ ಕಡು ಮನುಷ್ಯ ಅಂದ್ರೆ ಊರಾಗ ಅವನ್ನ ಹಿಡ್ಕೊಂಬರವ. ಒಬ್ಬ ಸಾಹುಕಾರನ ಹೊಲದಾಗ ಕರಿಕಿ ಕಡದಿದ್ದ ದಿನನಿತ್ಯ. ಹಳಿದದು ಹೊಲ ಬಿದ್ದಿತ್ತು, ದೊಡ್ಡ ಶ್ರೀಮಂತರ ಹೊಲ. ಈಗಿನಂಗೆ ಬ್ಯಾಂಕ್ಗಳು ಇದ್ದಿದ್ದಿಲ್ಲ ಅವಾಗ. ಈಗಿನಾಗ ನಿಮ್ಮ ತಿಜೋರಿ ದೊಡ್ಡ ದೊಡ್ಡ ಕೀಲಿ ಏನೂ ಇದ್ದಿದ್ದಿಲ್ಲ. ಈ ಕರೆಂಟ್ ಬಂದ ಒಂದು 60 ವರ್ಷ ಅದು ಕರೆಂಟೇ ಲೈಟೇ ಇದ್ದಿದ್ದಿಲ್ಲ ಊರಾಗ. ಒಂದು 60-65 ವರ್ಷದ ಏನು. ಈಗ ಹೇಳಿದ್ರು ನೋಡಿ 74ರಾಗ ಬಂದಾರಂತ ಅಜ್ಜವ್ರು. ನಾವು ಹುಟ್ಟಿದ್ದ 76ರಾಗ. ನಾವು ಇನ್ನೂ ಹುಟ್ಟಿದ್ದಿಲ್ಲ ಅವಾಗ ಈ ಊರಿಗೆ ಬಂದಾರ ಅಜ್ಜವ್ರು. ಮಾನ್ಯ ಶಿಮಿಕೆರೆಯಾಗ ನೀವು ಹೇಳಿದ್ರು ಅವ್ರು 74-75ರಾಗ ಬಂದೇವಂತ. ನೋಡ್ರಿ ಎಷ್ಟು ಆಶ್ಚರ್ಯದ. ಏನು ಮಾಡ್ತಿದ್ದ ಅಂದ್ರೆ ಅವ ಏನು ಆ ಕರಿಕಿ ಕಡ್ದು ಬರ್ತಿದ್ದಲ್ಲ, ದಿನನಿತ್ಯ ಪ್ರಾಮಾಣಿಕ ಮನುಷ್ಯ, ಸಾತ್ವಿಕ ಮನುಷ್ಯ. ಈಗೂ ಕೆಲಸ ಮಾಡ್ತಾರೆ ನಿಮ್ಮ ಊರಾಗ. ಹೋಗಿ ಗಿಡಕ್ಕೆ ಮಕ್ಕೊಂಡು ಬರ್ತಾರೆ, 500-600 ಪಗಾರ ತೊಗೊತಾರೆ. ಅಂಥವಲ್ಲ ಅವ. ಮಾಲಕ್ಕಿದ್ರೇನು ಇರಲಿಲ್ಲ ಅಂದ್ರೇನು ದಿನ 5-6 ಮಾರ ಕರ್ಕಿ ಕಡ್ದ ಮನೆಗೆ ಬರುವಂಥ ಮನುಷ್ಯ. ಅವನ ಪ್ರಾಮಾಣಿಕತೆಗೆ ಏನಾಗ್ತದೆ ಅಂದ್ರೆ ಆ ಕರಿಕಿಯನ್ನು ಕಡಿಯುವುದ ಸಮಯದೊಳಗೆ ಏನಾಯಿತು ಅಂದ್ರೆ ಒಂದು 10-12 ಲೀಟ್ರ್ ನೀರು ಹಿಡಿಯುವಂಥ ಒಂದು ಬಂಗಾರದ ನಾಣ್ಯಗಳು ಇರ್ತಕ್ಕಂಥ ಬಿಂದಿಗೆ ಹತ್ತದ. ಚನ್ನಂತಿ ತೆಗೆದು ನೋಡಿದ ಬಂಗಾರದ ನಾಣ್ಯಗಳು ತುಂಬಿದ್ದು. ಅದನ್ನು ಹೊಳ್ಳಿ ಮುಚ್ಚಿದವ ಅಲ್ಲೇ ಹೊಳ್ಳಿ ಮುಚ್ಚಿದ. ತನ್ನ ಕೆಲಸಕ್ಕೆ ಭಂಗ ಆಗಬಾರ್ದು, ಇದು ಹತ್ಯದ ಅಂಥೇಳಿ ನಾ ಇವತ್ತು ಆಶೆಗೆ ಬೀಳಬಾರ್ದು, ಅದು ನಂದಲ್ಲ, ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ತಿಳ್ಕೊಂಡು ಅದನ್ನು ಸರಿಸಿ ಮುಂದೆ ಕರಿಕಿ ಕಡ್ದವ 4-5-6 ಮಾರ ನೆಟ್ಟು ಕಡ್ದು ಬಂದು ಮನೆಯಾಗ ಮಲ್ಕೊಂಡ. ಹೆಂಡತಿ ಅಡಿಗೆ ಮಾಡಿದ್ಲು, ಊಟ ಮಾಡಿ ಮಲ್ಕೊಂಡ. 7-8 ಗಂಟೆ ಸಮಯ. ಹೆಂಡತಿಗೆ ಹೇಳ್ತಾನೆ ಎಷ್ಟು ಪ್ರೀತಿ ಅವಾಗ. ಸಂಚಾನ ದುಡಿದು ಬಂದಿರತಕ್ಕಂತಹ ಗಂಡನನ್ನು ಮಾತಾಡಿಸ್ಕೊಂತ ಮಲಗಿದ್ಲು. ಇವತ್ತಿಗೊಂದು ಘಟನೆ ಆಯಿತು. ಇಷ್ಟು ವರ್ಷ ನಾ 30 ವರ್ಷ ಆಯ್ತು ಕರಿಕಿ ಕಡಿಯಾಕೈತಿ, ನನಗೇನೂ ಆಗಿದ್ದಿಲ್ಲ. ಇವತ್ತು ಕಡಿಯುವ ಸಮಯದೊಳಗೆ ಏನಾಯ್ತು ಅಂದ್ರೆ ಬಂಗಾರ ನಾಣ್ಯ ತುಂಬಿರ್ತಕ್ಕಂಥದ್ದು 10-12 kg ಒಂದು ಬಿಂದಿಗೆ ಸಿಕ್ಕದ ಅಂತಂದ್ಲು. ಹೆಂಡತಿ ಅಂದಳ್ರಿ, ಎಲ್ಲೈತ್ರಿ ಅಂದ್ಲಾಕಿ. ಅಲ್ಲೇ ಅದ ಬಿಟ್ಟು ಬಂದಿನ ನಾವು. ಏನು ರೀ ಬುದ್ಧಿ ಅದಾನ ನಿಮಗೆ? ನೀವಾದ್ರೆ ಏನು ಮಾಡ್ತಿದ್ರಿ? ಈಗ ಕರಿಕಿ ಕಡೆ ಅವ್ರಿಗೆ ಸಿಕ್ಕರಿ ಏನು ಮಾಡ್ತಿದ್ರಿ? ಒಂದು ಬಿಂದಿಗೆ 1,41,000 ರೂಪಾಯಿ ಇವತ್ತು ರೇಟ್. ಹಿಂಗೆ ಇಷ್ಟ ಒಂದು ತೊಲಿ 10 ಗ್ರಾಮ್ 1,41,000 ಅಂದ್ರೆ 10-12 kg ಅಂದ್ರೆ ಸಾಮಾನ್ಯವಾಗಿ ಒಂದು 14-15 ಕೋಟಿ ರೂಪಾಯಿ ಆಯ್ತದ. ಆವಾಗ ಆ ಹೆಂಡತಿ ಅಂದ್ರೆ ನಿಮಗೆ ಬುದ್ಧಿ ಅದನ ಅಂದ್ಲಾಕಿ, ತೊಗೊಂಡು ಬರ್ಬೇಕಿಲ್ರಿ ಅಂದ್ಲಾಕಿ. ಮತ್ತು ನೀವು ಅಷ್ಟೇ ಹೆಣ್ಮಕ್ಳ್ರಿ, ವರ್ಷ ಒಂದು ತೊಲಿ ಬಂಗಾರ, ಚಲೋ ಒಂದು 4-5 ಸಾವಿರ ರೂಪಾಯಿಗೆ ಒಂದು ಧಾರಾವಾಹಿ ಒಳಗಿನ ಸೀರೆ ಇಷ್ಟು ಕೊಟ್ಟು ನೀ ಆ ಗಟ್ರದಾಗಾರ ಕೊಡೋದು ಬೇಡತ್ತಾಗ ನಾವು. ಹೌದಲ್ಲ? ಏನಾರ ಮಾಡಿ ನಮ್ಗೆ ತಂದು ಕೊಡು. ಆವಾಗ ಅಂದ್ರೆ ನಿಮಗೆ ಬುದ್ಧಿ ಅದ, ಬಂಗಾರದ ಬಿಟ್ಟು ಬರ್ತಾರನ ಅಂದಾಗ ಅವ ಅಂದ, ಹುಚ್ಚಿ ಅದು ನಾನು 50 ವರ್ಷ ಆಯ್ತು ಎಂದಿನಿಂದ ದುಡಿಯಾಕತ್ತೀನಿ, ಎಷ್ಟು ಸಂತೋಷದಿಂದ ನಾವು ಅದೀವು. ಅದು ನಂದು ಅಲ್ಲ, ಅವರು ಕೊಡು ದುಡ್ಡು ನಂದದ, ಅದು ನಂದಲ್ಲ. ಅದು ಬಂದ್ರೆ 9 ಮಾಡ್ತದ, ಅದ್ರ ತಲೆ ಕೆಡಿಸ್ಕೋಬೇಡ, ನೀ ಸುಮ್ಮ ಮಲ್ಕೋ. ನಮಗೆ ದುಡಿಯೋದು ಬರೆದು ಕಳಿಸ್ಯಾನ, ಬಾರದು ಬಪ್ಪದು ತಪ್ಪದು. ನಮ್ಮ ಹಣೆ ಬರ್ದಾನ, ಏನಾರ ಬರುದಿದ್ರೆ ನಮ್ಮ ಮನೆಗೆ ಬರಲಿ, ಹುಚ್ಚಿ ಸುಮ್ಮ ಮಲ್ಕೋ ಅಂದ. ಮಗ್ಗಲ ಮನೆಯವ್ರ ಗಂಡ ಹೆಂಡತಿ ಇವ್ರು ಮಾತಾಡೋದು ಕೇಳಾಕತ್ತಿದ್ರು. ಅವ್ರು ಕಿವಿ ಹಚ್ಚಿ ಕೇಳಾಕತ್ತಿದ್ರು. ಏನು ಮಾತಾಡಕತ್ತೇವು? ಬಂಗಾರ ಬಿಂದಿಗೆ ಹತ್ಯದ ಅವು ಅಂದ್ರೆ ಗಂಡ ಹೆಂಡತಿ ಇವು ಏನು ಬುದ್ಧಿಗೇಡಿಗಳದಾವ, ಇವು ಮಬ್ಬದಾವ, ಇವಕ್ಕೆ ತಿಳುವಳಿಕಿಲ್ಲ, ಬಂಗಾರ ಬೆಲೆ ಗೊತ್ತಿಲ್ಲ ಅಂತ ಗಂಡ ಹೆಂಡತಿ ಎರಡೂ ಓಡ್ಕೋಂತ ಹೋದ್ರಿ. ಊರು ಹೊರಗೆ ಸಾವುಕಾರ ಜಾಗ ಕಡಿಯಾಕತ್ತಿದ್ದು ನಟ್ಟಲ್ಲೇ ಕಡ್ದದ್ದು. ಹೋಗಿ ನೋಡ್ತಾನೆ ಬಂಗಾರದ ನಾಣ್ಯಗಳು ತುಂಬಿರ್ತಕ್ಕಂಥದ್ದು ಅಲ್ಲೇ ಇತ್ತು. ಎಷ್ಟು ಅದ್ಭುತ ನೋಡ್ರಿ.
ರಾಮಕೃಷ್ಣ ಪರಮಹಂಸರ ದೃಷ್ಟಾಂತಗಳೊಳಗೆ ಬರೀತಾರೆ. ಯಾರೋ ಮಹಾತ್ಮರು ಹೇಳಿದ್ರು, ಮೊನ್ನೆ ತೆಗೆದು ನೋಡಿದೀವಿ ಅದನ್ನು. ಇಷ್ಟು ಚಂದ ದೃಷ್ಟಾಂತಗಳನ್ನು ಬರೆದಾರ. ಹೋಗಿ ನೋಡಿದಾಗ ಲಕ್ಷ್ಮಿ ಒಬ್ಬರ ಬೇರೆಯವರ ಪತ್ನಿ, ವಿಷ್ಣು ಭಗವಂತನ ಹೆಂಡತಿಯ ಹೆಣ್ಮಗಳು. ವಿಷ್ಣು ಭಗವಂತನ ಹೆಂಡತಿ ಅನಾಯಾಸವಾಗಿ ಮನೆಗೆ ಬರಬೇಕಾದ್ರೆ ಎಷ್ಟು ಪುಣ್ಯ ಇರಬೇಕ್ರಿ. ಒಬ್ಬ MLA ಬರ್ತಾನಂದ್ರೆ ನೀವು ರೋಡ್ ಸ್ವಚ್ಛ ಮಾಡ್ತೀರಿ, ಮುಖ್ಯಮಂತ್ರಿ ಬರ್ತಾನಂದ್ರೆ ಎಷ್ಟು ನೀವು ಇದನ್ನು ಮಾಡ್ತೀರಿ. ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕಾದ್ರೆ ಎಷ್ಟು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಹೋಗಿ ಗಂಡ ಹೆಂಡತಿ ಅದನ್ನು ತೆಗೆದು ಒಳಗೆ ನೋಡ್ತಾವ, ಲಾಟಾನ್ ಹಿಡ್ದ ಹಾವು ಚೇಳುಗಳು ಬುಚ್ಚು 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 ಅಣ್ಣಾಕತ್ತಿದ್ವು. ಅವ್ರು ಅಂದ್ರತ್ತ, ಬೇಕತ್ತ ಇವು ನಮಗೆ ಕಡದು ಸಾಯಿಲ್ಲ ಅಂಥೇಳಿ ಮಾತಾಡ್ಯಾರ. ಅವರು ನಮಗೆ ತಗೊಳ್ಳಂತ ಮಾತಾಡಿಲ್ಲ. ಇಬ್ಬರು ಮಾತಾಡಿದ್ರಂತ, ನಾವು ಆ ಚೇಳು ಹಾವುಗಳು ನಮಗೆ ಕಚ್ಚಲಿ ಸಾಯಿಲ್ಲಂತ ಅವ್ರು ಮಾಡಿಕೊಂಡಾರಲ್ಲ, ಇವನ್ನ ಮುಚ್ಚಿ ತಗೊಂಡು ಹೋಗಿ ಅವ್ರು ಬೆಳ್ಕಂಡ್ಯಾಗ ಅವ್ರ ಮನೆಯಾಗ ಸುರಿನು ಅವ ಸಾಯಿಲಿ, ಹಾವು ಚೇಳು ಕಡದು ಹೊತ್ಕೊಂಡು ಬಂದರು. ಗಂಡ ಮಾಳಿಗೆ ಮೇಲೆ ಹತ್ತಿ ಬೆಳಕಂಡಿ ಹೋಳು ಮಾಡಿ, ಗಂಡ ಹೆಂಡತಿ ಮಲ್ಕೊಂಡಿದ್ದು ಕೆಳಗೆ ಮಾಡಿ ಬೆಳಕಂಡಿ ಒಳಗೆ ದಬ 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 ಸುರಿತಾನ. ಸುರಿದಾಗ ಹಾವು ಚೇಳುಗಳು ಮಾಯವಾಗಿ ಬಂಗಾರದ ನಾಣ್ಯಗಳು ಅವ್ರ ಮನೆಯೊಳಗೆ ಬೀಳಾಕತ್ತಿದ್ದು ಅಂತೆ. ಇದಕ್ಕೆ ಏನಂದರೆ ಆಶಾ ಪಾಶಶತೈರ್ಬದ್ಧ. ಆಶಾ 100 ಹಗ್ಗಗಳನ್ನು ಕಟ್ತದ. ಆಶಾ ರಹಿತ ಆದಂದ್ರೆ ನಮ್ಮ ಹಣೆ ಬರೆದಾಗ ಅದು ಬರೆದಿತ್ತು ಅಂತಂದ್ರೆ ಬೆಳಕಂಡಿ ಒಳಗೆ ಬಂದು ಬಂಗಾರದ ನಾಣ್ಯಗಳು ಬಂದು ಬಿದ್ದು ಅಂತ ಬರ್ತದ. ಗಂಡ ಹೇಳಿದ್ದು ಸತ್ಯ ಆಗ್ತದ. ಬರುವುದಿದ್ರೆ ಬರಲಿ, ಇಲ್ಲ ಅಂದ್ರೆ ಹೋಗಲಿ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಪರಮಾತ್ಮನ ಕೃಪಾ ನಮಗಾಗಬೇಕಾಗಿತ್ತಂದ್ರೆ ದೊರಕಲೇನದರೊಳು ಪರಿಣತಿಗಳಿಯುವುದೇ ಚಂದಮಮ. ನಮಗೇನು ಸಿಕ್ಕದಲ್ಲ ಅದರೊಳಗೆ ಸಂತೃಪ್ತಿಯಿಂದ ಬದುಕುವುದೇ ನಮ್ಮ ಜೀವನ ಆಗಬೇಕೇ ವಿನಃ ಇವತ್ತು TV ಬಟನ್ ಹೊಡೆದ್ರೆ ನೋಡ್ತೀರಿ ನೀವು, 40 ದಿವಸ ಆಗ್ಯದ ಮದುವೆಯಾಗಿ, ಗಂಡ ಹೆಂಡತಿ 2 ಆತ್ಮಹತ್ಯೆ ಮಾಡಿಕೊಂಡು ಎಲ್ಲ ನೋಡ್ತಾ ಇದ್ದೀರಿ. ಭಗವಂತ ಬರದಾನ, ಒಂದು ಗಂಡಗೆ ಒಂದು ಹೆಂಡತಿ, ಹೆಂಡತಿಗೆ ಒಂದು ಗಂಡ ಬರದಾನ. ಸಂತೃಪ್ತಿ ಜೀವನ ಇಲ್ಲ. ಇನ್ನೂ ಹೆಚ್ಚಿಂದ ಬೇಕು, ಇನ್ನೂ ಹೆಚ್ಚಿಂದ ಬೇಕು ಅಂತೇಳಿ ಇದ್ದದ್ದನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದದ ಇವತ್ತು. ಅದಕ್ಕೆ ಇವತ್ತು ಏನಾಗ್ಯದ ಅಂದ್ರೆ ಹಳ್ಳಿ ಒಳಗೆ ಇದು ಭಾಳ ಬೆಲೆಯುಳ್ಳಂಥ ಗ್ರಾಮ. ಸಕ್ರೆ ಫ್ಯಾಕ್ಟ್ರಿ ಬಂದು ಏನು ಒಟ್ಟು ಮಂದಿ ಅಲ್ಲೇ ಹೋಗ್ಯಾರನ ಅಂತ ಅನ್ಸಾಕತ್ತದ. ನಾನು ಸಕ್ರೆ ಫ್ಯಾಕ್ಟ್ರಿ ಬಂದು ಒಟ್ಟು ಮಂದಿ ಯಾಕೆ ಇದು ಎಲ್ಲ ಮೊದಲು ಭಾಳ ಜನ ಬರ್ತಿತ್ತು. ಅದಕ್ಕೆ ಏನು ಮಾಡೋದು ಅಂದ್ರೆ ಲಾಭ ತಗೋಬೇಕು. ನಿಮಗೆ ನೋಡ್ರಿ, ಇವತ್ತು ನಿಮ್ಮ ದುಡಿಯುವುದರಿಂದ ಶ್ರೀವಂತಿಕೆ ಬರೋಂಗಿಲ್ಲ, ಪಕ್ಕ ನೆನಪಿಟ್ಕೋರಿ. ನೀವು ಹಗಲು ರಾತ್ರಿ 24 ತಾಸು ಬಡ್ಕೊಂಡು ದುಡುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಬರೋಂಗಿಲ್ಲ. ಹಿಂಗ್ಯಾಕೆ ಉಲ್ಟಾ ಮಾತಾಡ್ತೀರಿ ಅಂತೀರನ? ಹೌದು, ಹಂಗದ. ಒಂದು 50,000 ನಿಮ್ಮ ಕಿಶೆದಾಗ ಇಟ್ಕೋಬೋದು, ಒಂದು 2 ತೊಲಿ ಬಂಗಾರ ಇಟ್ಕೋಬೋದು, ಮನೆಯಾಗ 4 ಚೀಲ ಜ್ವಾಳ ನೆಟ್ಟು ಕಟ್ಕೋಬೋದು, ಮುಗೀತು. ಇದಕ್ಕೆ ಹೆಚ್ಚಿನ ಶ್ರೀಮಂತಿಕೆ ಎಷ್ಟು ತಾಸು ದುಡಿದ್ರೂ ಬರೋಂಗಿಲ್ಲ. ಮತ್ತು ಎದರಿಂದ ಶ್ರೀವಂತಿಕೆ ಬರ್ತದಂದರೆ ನಮಗೇನು ಸಿಗ್ತದಲ್ಲ ಅದರೊಳಗೆ ಸಂತೃಪ್ತಿಯಿಂದ ಇದ್ದು ಮಹಾತ್ಮರು ಸಂತರು ಶರಣರ 4 ಮಾತುಗಳನ್ನು ಕೇಳಿ ಬಂದವರು ಸೇವಾ ಮಾಡಿ ನಮ್ಮ ಮನೆಯೊಳಗಿನ 2 ರೊಟ್ಟಿ ಅವರಿಗೆ ನೀಡಿ ಅವ್ರ ಪಾದ ನಮ್ಮ ಮನೆಯೊಳಗೆ ಇಡಿಸಿ ಒಂದಿಷ್ಟು ನೀರು ಹಾಕಿ ತೊಳೆದ್ರಿ ಅಂದ್ರೆ ನಿಮ್ಮದು 10,000 ಇದ್ದದ್ದು ಲಕ್ಷ ಆಗ್ತದೆ. 10 ಚೀಲ ಇದ್ದದ್ದು ಮುಂದಿನ ವರ್ಷ 20 ಚೀಲ ಆಗ್ತದೆ, ಡಬಲ್ ಹಾಕೊಂತ ಹೋಗ್ತದ. ಅದಕ್ಕೆ ಶರಣರು ಸಂತರು ಮಹಾತ್ಮರು ನಿಮಗೆ ದಾರಿ ಹೇಳಕತ್ತಾರ. ಶ್ರೀಮಂತರು ಹೆಂಗೆ ಆಗಬೇಕು ಅನ್ನೋದನ್ನು ದಾರಿ ಹೇಳಿಕೊಂಡು ಬರಾಕತ್ತಾರ. ಅದಕ್ಕಿಂತ ಅದನ್ನು ಬಿಟ್ಟು ಇವತ್ತು ಯುವ ಜನಾಂಗ ಏನಾಗ್ತದಂದ್ರೆ ದುಶ್ಚಟಗಳಿಗೆ ಬಿದ್ದು ಹೆಚ್ಚೆಚ್ಚಿಗೆ ನನಗೆ ಬೇಕು ಬೇಕು ಅನ್ನುವಂಥ ಕುದುರೆಯ ಬೆನ್ನು ಬೀಳಬೇಡ್ರಿ ಅಂತಾರೆ. ಅದಕ್ಕೆ ನಾನು ಶ್ರಾವಣದಾಗ ಒಂದು ಪುರಾಣ ಹೇಳಿ ಒಂದು ಓಣ್ಯಾಗ ಹೊಂಟಿದ್ದೀನಿ. ಓಣಿ ಹಿಡ್ದ ಹೋಗಿ ಒಂದು ಪುರಾಣದು ಇದರ ಗುಡಿ ಹೊಂಟಿದ್ನಿ. ಹೋಗು ಹೊತ್ನ್ಯಾಗ ಒಬ್ಬಾಕಿ ಅಜ್ಜಿ ತೊಡಿ ಮೇಲೆ ಕೂಸು ಹಾಕ್ಕೊಂಡು ಆಡ್ಸಾಕತ್ತಿದ್ದಳಾಕಿ. ನೋಡ್ರಿ ಹೆಂಗದ, ಹೆಂಗೆ ದಾರಿ ತಪ್ಪಲಿಕ್ಕತ್ತದ. ಕೂಸು ಆಡ್ಸಾಕತ್ತಿದ್ಲಾಕಿ.
ತೊಡಿ ಮ್ಯಾಲೆ ಕೂಸು ಹಾಕ್ಕೊಂಡು ಮುದಿಕೆ ಆಡ್ಸಾಕತ್ತಿದ್ಲು, ಹಾಡಾಕತ್ತಿದ್ಲಾಕಿ. ಆಡಿ ಬಾ ನನ್ನ ಡಿಗ್ರಿ, ಓಡಿ ಬಾ ನನ್ನ ಡಿಗ್ರಿ ಅಂತ ಹಾಡಾಕತ್ತಿದ್ರಿ. ನಾಗ ಆವಾಗ್ನಿ ಏನು ನನ್ನ ಸರ್ದಾರ ಅನ್ನೋದು ಕೇಳಿದ್ನಿ, ಅಂಗಾಲ ತೊಳೆದೇನ, ನನ್ನ ರಾಜ, ನಮ್ಮ ಅವನ ಗಂಡ, ಹಿಂಗೆ ನಾ ಕೇಳಿದ್ನಿ. ಇದು ಯಾಕೆ ಹಿಂಗೆ ಮುದಿಕೆ ಹಾಡಾಕತ್ತೈತಿ ಅಂದಗಳೇ, ಅಜ್ಜಿ ಇಷ್ಟೆಲ್ಲ ಚಲೋ ಹಾಡ ಬಿಟ್ಟ ಆಡಿ ಬಾ ನನ್ನ ಡಿಗ್ರಿ 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 ಅಂದ್ರೆ ಏನು ಅಜ್ಜಿ ಅಂತ ನಾ ಕೇಳೀನಿ. ಯಪ್ಪ ಖಾಲಿ ಅದೇನ ಕುಂದ್ರೆ ಒಂದು 10 ನಿಮಿಷ ನನ್ನ ಮಗ್ಳು ಅಂದಾಗ, ಇಲ್ಲ ವಾಪುರ ಅನ್ಕೋಬೇಕು, 5 ನಿಮಿಷ ಐತಿ, ಶಾರ್ಟ್ಕಟ್ ಹೇಳಿ ನಾ ತಿಳ್ಕೊತೀನಿ ನಾನು. ನೋಡ್ದಯಪ್ಪ, ಒಂದ ಮಗಳಿತ್ತು ನಂದು, ಏನಾರ ಚಲೋ ಆಗಲಿ ಅಂಥೇಳಿ ಹಗಲು ರಾತ್ರಿ ದುಡ್ದು ಆಕಿನ ಕಾಲೇಜಕ್ಕೆ ಕಳಿಸಿದ್ನಿಪ್ಪ. ಕಾಲೇಜಕ್ಕೆ BA ಮಾಡಕ್ಕೆ ಕಳಿಸಿದ್ನಿ. ಆಕಿನ ಡಿಗ್ರಿ ಮಾಡ್ಕೊಂಡು ಬಾ ಅಂದ್ರೆ ಇದನ್ನು ಕೂಶಿನ ಮಾಡ್ಕೊಂಡು ಬಂದಾಳ, ಇದಕ್ಕೆ ಡಿಗ್ರಿ ಅಂತ ಹೆಸರಿಟ್ಟೀನಿ ಅಂತ. ನೋಡ್ರಿ, ಕಾಲೇಜಿಗೆ ಕಳಿಸಿದ್ರು ಪ್ರೀತಿ ಮಾಡಿ ಆ ಹುಡುಗನ ಒದ್ದು ಮದುವೆ ಮಾಡೀನಿಯಪ್ಪ. ಮದುವೆ ಆದ 3 ತಿಂಗಳಿಗೆ ಹುಟ್ಟ್ಯದ, ಇದು ಡಿಗ್ರಿ ಅಂತ ಹೆಸರಿಟ್ಟೀನಿ ಅಂತ. ಮತ್ತು ಎಲ್ಲಿ ಆಗ್ತದ? ಆಶಾ ಅಂತಕ್ಕಂಥದ್ದು ಏನು ಮಾಡ್ತದಂದ್ರೆ ಮನುಷ್ಯನ ಬೆಲೆಯನ್ನು ಕಡಿಮೆ ಮಾಡ್ತಾ ಇದೆ, ಸಣ್ಣವನನ್ನಾಗಿ ಮಾಡ್ತಾ ಇದೆ. ನಮ್ಮ ಮನೆಗೆ ಲಕ್ಷ್ಮೀದೇವಿ ಬರಂಗಿಲ್ಲ, ಅನ್ನಪೂರ್ಣೇಶ್ವರಿ ದೂರ ಆಗುತ್ತಾಳ, ಸಂತರು ಶರಣರು ಮಹಾತ್ಮರು ಬರಂಗಿಲ್ಲ, ಬೇಕನ್ನುವ ಮನೆಗೆ ಇವ್ರು ಯಾರೂ ಬರಂಗಿಲ್ಲ. ಈ ಬೇಕು ಅನ್ನುವಂಥ ಸಣ್ಣ ಆಶಾ ಒಂದನ್ನು ನೀವು ದೂರ ಮಾಡಿದಿರಿ ಅಂದರೆ ನಿಮಗಿಂತಲೂ ಶ್ರೀವಂತರು ಯಾರೂ ಇಲ್ಲ ಕಾಣ ಗುಹೇಶ್ವರ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ಯದ. ಯಾಕೋ ಮಂದಿ ತುಂಬಬೇಕಾಗಿತ್ತು, ನಾಳೆಗೆ ಬರ್ತಾರೆ ಏನು ಮಾಡ್ತಾರೆ, ಮುಂಜಾನೆ ನಾಳೆ ಬರ್ಬೋದು. ಅದಕ್ಕೆ ಅಜ್ಜವ್ರು ಬಹಳ 15-20 ದಿನ ಮುಂಚೆನೇ ಬರ್ಬೇಕ್ರಿ ಈ ವರ್ಷ ಅಂತಂದಾಗ ಅಮ್ಮವ್ರು ಬರ್ತಾ ಇದ್ದಾರೆ. ಅಮ್ಮವ್ರ ಪ್ರವಚನ ಬಹಳ ಆನಂದ. ಇವತ್ತು ಹೆಣ್ಮಕ್ಕಳಿಗೆ ಇವತ್ತು ನಮ್ಮ ಭಾಗದೊಳಗೆ ಅತ್ಯಂತ ಅಮೂಲ್ಯವಾಗಿರುವಂತಹ ಉಪದೇಶಾಮೃತವನ್ನು ನೀಡುವವರು ಮಾತಾಜಿಯವರು ಕೂಡ ಇದ್ದಾರೆ. ಇನ್ನೂ ಅನೇಕ ಮಹಾತ್ಮರ ಮಾತುಗಳನ್ನು ನಾವು ನೀವು ಕೇಳಿ ಧನ್ಯರಾಗೋಣ ಅಂತ ಹೇಳುತ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಶರಣರಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ಇನ್ನು ಪರಮಪಂಚರಾಗಿರ್ತಕ್ಕಂಥ ಸಿದ್ಧಾನಂದ ಮಹಾಪುರುಷರು ತಮ್ಮ ಉಪದೇಶಾಮೃತವನ್ನು ನೀಡಬೇಕೆಂದು ಸೂಚನೆ ಶರಣಾರ್ಥಿ.